ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಧ್ಯಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ಇದ್ದೀನಿ. ಇಲ್ಲಿ ನಾನು ರೇಷನ್ ಅಕ್ಕಿ ಮತ್ತು ಹಸಿ ಹಾಲನ್ನ ಬಳಸ್ಕೊಂಡು ಫೇಸ್ ಪ್ಯಾಕ್ನ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ಲು ಎರಡು ಸ್ಪೂನು ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಸಿ ಹಾಲು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಳ್ತಾ ಇರಬೇಕು. ರೇಷನ್ ಅಕ್ಕಿ ಅಂದರೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಮತ್ತು ಪಾಲಿಶಿಂಗ್ ಇರೋದಿಲ್ಲ. ಅದಕ್ಕೆ ರೇಷನ್ ಅಕ್ಕಿ ಒಳ್ಳೆಯದು. ಇದಕ್ಕೆ ಬಂದುಬಿಟ್ಟು ಒಂದು 3/4 ಲೀಟ್ರ್ ಹಾಲು ಬೇಕಾಗುತ್ತೆ. ಯಾಕೆಂದರೆ ನೀವೇ ಟ್ರೈ ಮಾಡಿ ಗೊತ್ತಾಗುತ್ತೆ. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊತಾ ಹೋಗಬೇಕು. ಸಿಮ್ಮಲ್ಲಿ ಇಟ್ಟು ಕುದಿಸ್ರಿ. ಫಾಸ್ಟಾಗಿ ಇಕ್ಕೋದ್ರಿಂದ ಹಾಲೆಲ್ಲ ಕುದ್ದೋಗುತ್ತೆ, ಬಟ್ ಅನ್ನ ಕುದಿಯಲ್ಲ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕುದಿಸ್ಕೊತಾ ಹೋಗಿ. ಇದು ಬಂದುಬಿಟ್ಟು ಒಂದು ನಾನ್ ಸ್ಟಿಕ್ಕು ಇಲ್ಲಾಂದರೆ ಸಿಲ್ವರ್ ಪಾತ್ರೆನಲ್ಲಿ ಇಡಿ, ಸ್ಟೀಲಲ್ಲಿ ಇಡಬೇಡಿ, ಒತ್ತೋಗುತ್ತೆ. ಸೊ ಈ ಥರ ಹಾಕ್ಕೊಳ್ಳೋ ಹಾಲೆಲ್ಲ ಕುದ್ಮೇಲೆ ಅನ್ನೆಲ್ಲ ಇನ್ನೂ ಗಟ್ಟಿಯಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಕುದಿಸ್ಕೊಂಡು ಹೋಗಿ. ನಾನು ಈ ಥರ ಮಾಡಿದೆ. ಇದಕ್ಕೆ ಹಬ್ಬ ಅಂದರೆ ಒಂದು 1 ಅವರ್ ಟೈಮ್ ತೊಗೊಳುತ್ತೆ. ಸೊ ತುಂಬ ಅಂದರೆ ತುಂಬ ನ್ಯಾಚುರಲ್ ಅಂತ ಅನಿಸುತ್ತೆ. ಇದರಲ್ಲಿ ಸ್ಪೆಷಲ್ ಕೆನೆ ತುಂಬ ಬರುತ್ತೆ. ಅದಾದಮೇಲೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿ, ನೀವೇ ಲಾಸ್ಟಲ್ಲಿ ತೋರಿಸ್ತೀನಿ. ಈ ಥರ ಬಂದರೆ ಕಂಪ್ಲೀಟಾಗಿ ಕೆನೆದೇ ಅದು ಗೋಲ್ಡನ್ ಕಲರು. ಸೊ ಕಂಪ್ಲೀಟಾಗಿ ಈಗ ಆಗಿದೆ. ಇದನ್ನು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊತಿದ್ದೀನಿ. ಪ್ಯೂವರಾಗಿ ನಾನು ಬ್ಯಾಂಗ್ಳೂರದಂಗಲ್ಲಿ ತಂದ್ಕೊತೀನಿ ಪ್ಯೂವರ್ ಕೊಬ್ಬರಿ ಎಣ್ಣೆನ. 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಅದು ಪೇಸ್ಟನ್ನ ಗಾಜಿನ ಬಾಟಲ್ಗೆ ಹಾಕ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ನೀವು ಮಾಡಿ ಯೂಸ್ ಮಾಡಿ ನನಗೆ ಕಾಮೆಂಟಲ್ಲೇ ತಿಳಿಸಿ ಯಾವ ಥರ ರಿಸಲ್ಟ್ ಬಂತು ಅಂತ. ನೀವು ಹಚ್ಚೋಕ್ಕೂ ಮುಂಚೆ 10 ಮಿನಿಟ್ಸ್ ಮುಂಚೆ ತೆಗೆದಿಡಿ. ರೂಮ್ ಟೆಂಪ್ರೇಚರಿಗೆ ಬರುತ್ತೆ, ಆಮೇಲೆ ಯೂಸ್ ಮಾಡಿ. ತುಂಬ ರಿಸಲ್ಟ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.